ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹಾಸನದ ಸ್ಪರ್ಧಿಯಾದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯ ತೀರ್ಪನ್ನು ನೀಡಿದೆ. ಏಪ್ರಿಲ್ನಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಿಸಿದ ಪೆನ್ ಡ್ರೈವ್ ಕೇಸ್ ಭಾರೀ ಸದ್ದು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣನ ಮೇಲೆ ತನ್ನ ಮನೆ ಕೆಲಸದಾಕೆ 47 ವರ್ಷದ ಮಹಿಳೆ ಸೇರಿ ಒಟ್ಟು 4 ಜನ ಮಹಿಳೆಯರು ಅತ್ಯಾಚಾರವೆಸಗಿದ ಬಗ್ಗೆ ದೂರು ನೀಡಿದ್ದರು. ತನ್ನ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದೇ ಅಲ್ಲದೆ ಅದನ್ನ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ವಿಕೃತ ಮೆರೆದಿರುವ ಬಗ್ಗೆ ದೂರು ದಾಖಲಿಸಿದ್ದಳು ಸಂತ್ರಸ್ತೆ. ಈ ಕೇಸನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದ ಸರ್ಕಾರ ಎಸ್ಐಟಿ ತಂಡವೊಂದನ್ನು ರಚಿಸಿ ತನಿಖೆಗೆ ಆದೇಶ ನೀಡಿತ್ತು. ವಿಚಾರಣೆ ಕೈಗೆತ್ತಿಕೊಂಡ ಎಸ್ಐಟಿ ತಂಡ 2024 ಡಿಸೆಂಬರ್ನಲ್ಲಿ ಸುಮಾರು 1800 ಪುಟಗಳಷ್ಟು ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇನ್ನು ವಿಚಾರ ಲೀಕ್ ಆಗ್ತಿದ್ದ ಹಾಗೆ ದೇಶ ಬಿಟ್ಟು ತಲೆಮಾರಿಸಿಕೊಂಡಿದ್ದ ಪ್ರಜ್ವಲ್ ಮೇ 24ರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಆಗಿದ್ದರು. ಆಗಲಿಂದ ಸದ್ಯದವರೆಗೂ ಜಾಮೀನಿಗಾಗಿ ಸುಪ್ರೀಂ ಕೋರ್ಟಿನವರೆಗೂ ಹೋದರಾದರೂ ಬೇಲ್ ಸಿಕ್ಕಿರಲಿಲ್ಲ ಪ್ರಜ್ವಲ್ ರೇವಣ್ಣನಿಗೆ. ಇನ್ನು ಇದೇ ಸಮಯದಲ್ಲಿ ಸಂತ್ರಸ್ತೆಯನ್ನ ಬಲವಂತವಾಗಿ ಕಿಡ್ನಾಪ್ ಮಾಡಿ ಬಂಧಿಸಿದ್ದರ ಬಗ್ಗೆ ಪ್ರಜ್ವಲ್ ರೇವಣ್ಣನ ತಂದೆಯಾದ ರೇವಣ್ಣನನ್ನು ಸಹ ಬಂಧಿಸಲಾಗಿತ್ತು. 1 ವಾರಗಳ ಕಾಲ ರೇವಣ್ಣನವರು ಸಹ ಜೈಲಿನಲ್ಲೇ ಇರಬೇಕಾಯಿತು. ನಂತರ ಜಾಮೀನಿನ ಮೇಲೆ ಹೊರಗೆ ಬಂದರು ಕೂಡ. ಸುಮಾರು 122 ಸಾಕ್ಷಿಗಳನ್ನು ಗಣನೆಗೆ ತೆಗೆದುಕೊಂಡು ವಾದ ಪ್ರತಿವಾದಗಳನ್ನು ಆಲಿಸಿ ಕೇವಲ 7 ತಿಂಗಳಲ್ಲಿ ಕೇಸಿಗೆ ತಾರ್ಕಿಕ ಅಂತ್ಯ ಕೊಟ್ಟದ್ದು ಬಹಳ ಸ್ವಾಗತಾರ್ಹ ವಿಚಾರ. ಇನ್ನು ಇದೇ ಅಲ್ಲದೆ ಪ್ರಜ್ವಲ್ ರೇವಣ್ಣನ ಮೇಲೆ ಇನ್ನೂ 3 ಪ್ರತ್ಯೇಕ ಕೇಸುಗಳಿವೆ. ಅವುಗಳು ಸಹ ವಿಚಾರಣಾ ಹಂತದಲ್ಲಿವೆ. ಒಟ್ಟಾರೆ ಭಾರತದ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋ ವಿಚಾರ ಮತ್ತೆ ಸಾಬೀತಾಗಿದೆ. ಎಷ್ಟೇ ದುಡ್ಡು, ಪ್ರಭಾವ, ಭುಜಬಲ ಇದ್ರೂ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ತೀರ್ಪು ಸ್ಪಷ್ಟ ನಿದರ್ಶನ. ಇಂತಹ ಮಹತ್ವದ ತೀರ್ಪನ್ನು ನೀಡಿ ಕಾನೂನಿನ ಶಕ್ತಿ ಏನು ಅಂತ ಸಮಾಜಕ್ಕೆ ತೋರಿಸಿದ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಗಜಾನನ್ ಭಟ್ ಅವರಿಗೆ ರಾಜ್ಯದೆಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ವಂದನೆಗಳೊಂದಿಗೆ ಸುಮನ್ ಟಿವಿ.